ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಬೀದರ್ಕುಂದಿ ಬಳಿ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ನಿರ್ಮಾಣದ ಭೂಮಿ ಪೂಜೆಯನ್ನು ಇಂದು ಸಚಿವ ಈಶ್ವರ್ ಖಂಡ್ರೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್, ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್, ಸಂಸದರಾದ ರಮೇಶ್ ಜಿಗಣಿ, ಸ್ಥಳೀಯ ಶಾಸಕರಾದ ಸಿ.ಎಸ್. ನಾಡಗೌಡ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೃಕ್ಷೋದ್ಯಾನವು ಪರಿಸರ ಸಂರಕ್ಷಣೆ, ಹಸಿರು ವೃದ್ಧಿ ಹಾಗೂ ಮುಂದಿನ ತಲೆಮಾರಿಗೆ ಪ್ರಕೃತಿಯ ಮಹತ್ವವನ್ನು ತಲುಪಿಸಲು ಮಹತ್ವದ ಹೆಜ್ಜೆಯಾಗಲಿದೆ. ಉಭಯ ದೇಶಗಳು ಸ್ನೇಹಿತರಾಗಿರುವುದೇ ಸರಿಯಾದ ಆಯ್ಕೆ. ಪರಸ್ಪರರ ಯಶಸ್ವಿಗೆ ಆನೆ ಮತ್ತು ಡ್ರ್ಯಾಗನ್ ಒಟ್ಟಿಗೆ ನೃತ್ಯ ಮಾಡಬೇಕು ಎಂದು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿಸಿದರು. ಶಾಂಘೈ ಸಹಕಾರ ಸಂಸ್ಥೆಯ ವಾರ್ಷಿಕ ಶೃಂಗಸಭೆಯ ಹೊರತಾಗಿ ಉಭಯ ನಾಯಕರ ನಡುವೆ ಮಾತುಕತೆ ನಡೆಯಿತು. ನಮ್ಮ ಎರಡು ದೇಶಗಳ ಜನರ ಯೋಗಕ್ಷೇಮವನ್ನು ಸುಧಾರಿಸುವ, ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಗ್ಗಟ್ಟು ಮತ್ತು ಪುನರ್ಜೀವನವನ್ನು ಉತ್ತೇಜಿಸುವ ಮತ್ತು ಮಾನವ ಸಮಾಜದ ಪ್ರಗತಿಯನ್ನು ಮುನ್ನಡೆಸುವ ಐತಿಹಾಸಿಕ ಜವಾಬ್ದಾರಿಯನ್ನು ನಾವಿಬ್ಬರು ಹೊಂದಿದ್ದೇವೆ ಎಂದು ಕ್ಸಿ ಹೇಳಿದರು. ಭಾರತ ಮತ್ತು ಚೀನಾ ಸ್ನೇಹಪರ ನೆರೆಹೊರೆಯವರಾಗಿರುವುದು, ಪರಸ್ಪರರ ಪ್ರಗತಿಯನ್ನು ಬೆಂಬಲಿಸುವುದು ಮತ್ತು ಡ್ರ್ಯಾಗನ್ ಮತ್ತು ಆನೆ ಸಾಮರಸ್ಯದಿಂದ ನೃತ್ಯ ಮಾಡುವಂತೆ ಶಾಂತಿಯುತವಾಗಿ ಒಟ್ಟಾಗಿ ಕೆಲಸ ಮಾಡುವುದು ಸರಿಯಾದ ಆಯ್ಕೆಯಾಗಿದೆ. ಉಭಯ ದೇಶಗಳು ತಮ್ಮ ಸಂಬಂಧಗಳನ್ನು ಕಾರ್ಯತಂತ್ರದ ಮತ್ತು ದೀರ್ಘಕಾಲೀನ ದೃಷ್ಟಿಕೋನದಿಂದ ನೋಡಬೇಕು ಎಂದು ಅವರು ಹೇಳಿದರು. ನಮ್ಮ ದ್ವಿಪಕ್ಷೀಯ ಸಂಬಂಧಗಳ ನಿರಂತರ ದೃಢ ಮತ್ತು ಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲು ಉಭಯ ದೇಶಗಳು ನಮ್ಮ ಸಂಬಂಧವನ್ನು ಉತ್ತಮ ಕಾರ್ಯತಂತ್ರ ಮತ್ತು ದೀರ್ಘಕಾಲೀನ ದೃಷ್ಟಿಕೋನದಿಂದ ನಿರ್ವಹಿಸಬೇಕು ಎಂದು ಅವರು ಹೇಳಿದರು. Mr. Prime Minister, it's a great pleasure for me to meet you again this time in Tianjin. Welcome to come to China for the Shanghai Cooperation Organization Tianjin Summit. Last year, you and I had a successful meeting in Busan, and the China-India relationship had reset and started anew. The two sides have illustrated the important consensus we have agreed, and the bilateral exchanges and cooperation have since made new progress. 当前，世界百年变局加速演进，国际形势变乱交织。中国和印度是两大东方文明古国，是世界上人口最多的两个国家，也是全球南方重要成员。 ಬೀದರ್ ನಗರದ ನೌಬದ್ನಲ್ಲಿ ಕಲ್ಯಾಣ ನಗರದಲ್ಲಿನ ಕಲ್ಯಾಣ ಕುಟುಂಬ ಮಹಿಳೆಯರು ಗಣೇಶನ ಮೂರ್ತಿ ಸ್ಥಾಪಿಸಿ 5 ದಿನಗಳ ಕಾಲ ಪೂಜೆ ಭಜನೆ ಮಾಡಿ ದಿನಾಲು ಒಂದೊಂದು ನಮೂನೆಯ ಗಣೇಶನ ಪ್ರಿಯವಾದ ಸಿಹಿ ಭಕ್ಷ್ಯ ಮಾಡಿ ವಿತರಣೆ ಮಾಡಿದರು. ಇಂದು ಕೊನೆಯ ದಿನ ಬಡವಣೆಯ ಮಹಿಳೆಯರೆಲ್ಲರೂ ಸೇರಿ ವಿಜೃಂಭಣೆಯಿಂದ ಗಣೇಶನ ವಿಸರ್ಜನೆ ಮಾಡಿದರು. ಇದರಲ್ಲಿ ಮಂಗಲಾ ಚಿದ್ರಿ, ಮಹಾನಂದ, ಮೀನಾಕ್ಷಿ, ಜಗದೇವಿ ಚನ್ಶೆಟ್ಟಿ, ಶಿವಲೀಲಾ, ವಿಜಯಲಕ್ಷ್ಮಿ ರಟ್ಕಲೆ, ಕಾವೇರಿ ಮಿರ್ಕಲೆ, ಶೋಭಾ ಮುದ್ದಾಳೆ, ಶೋಭಾ ಗಂಗು, ಆರುತಿಯಾರ, ಪುಷ್ಪ ಹತ್ತಿ, ಚಿನ್ನಮ್ಮ ಮಹಾದೇವಿ, ವೃಷಾರಾಣಿ ಟೆಂಗಸಾಲೆ, ಉಷಾ ಹುಮ್ನಾಬಾದೆ, ಮಂಗಲಾ, ಉರ್ಮಿಳಾ, ಪ್ರಿಯಾಂಕಾ ಸೋಲ್ಪುರ್, ದಿವ್ಯಾ ತಾಂಡೂರ್ ಸೇರಿದಂತೆ ಬಡವಣೆಯ ಶರಣೆಯರು ಮಕ್ಕಳು ಪಾಲ್ಗೊಂಡಿದ್ದರು. गणपति चालला डांस करते चल इल्ले हो डांस चिरम गणपति की जय जयकार गणपति के जय जयकार मोरया गणपति बाप्पा मोरया गणपति बाप्पा मोरया 1 2 3 4 गणपति के जय जयकार कुडू ಅಂತ अरे